ಗಾಯ್ಸ್ ನನಗೆ ಎಷ್ಟು ಹಿಂಸೆ ಆಯ್ತಿತ್ತು ಅಂದರೆ ಇರೋ ಬರೋ ಬೆಡ್ಶೀಟ್ ಎಲ್ಲ ಹಾಕ್ಬಿಡೋರು ಫುಲ್ಲು. ಅದು ತಲೆ ತುಂಬ ಒಂಚೂರು ಜಾಗ ಕೊಡಿ ಉಸಿರಾಡೋಕ್ಕೆ ಅಂದ್ರೂ ಕೊಡ್ತಿರ್ಲಿಲ್ಲ. ಅದಕ್ಕೂ ಹತ್ತು ಬಿಟ್ಟವ್ರೆ ನಮ್ಮಮ್ಮ, ಹಿಂಗೆ ಆಡ್ತಿಯಲ್ಲ ನೀನು ಅಂತ. ಏನ್ ಗೊತ್ತಾ, ಹೆಣ್ಮಕ್ಳಿಗೆ ಸ್ನಾನ ಮಾಡಿಸಿದ ತಕ್ಷಣ ಬಿಸಿ ಬಿಸಿ ಸ್ನಾನ ಮಾಡಿಸ್ತೀವಲ್ವಾ, ಒರ್ಸಕ್ಕೆ ಫಾಸ್ಟ್ ಆಗಿ ಒರೆಸ್ಬಿಟ್ಟು ತಲೆನ ನೀಟಾಗಿ ಒರೆಸ್ಬಿಟ್ಟು ಮೈ ಕೈ ಎಲ್ಲ ಒರೆಸ್ಬಿಟ್ಟು ಒಂದು ಬಟ್ಟೆನ ಸುತ್ತಬಿಟ್ಟು ಮಲಗಿಸ್ಬಿಡ್ತಿದ್ವಿ. ಹಂಗೆ ಕಾಣಂತನ ಮಾಡೋದು, ತೆಗೆದು ಫುಲ್ಲು ಸುತ್ತಬಿಟ್ಟು ಇರೋ ಬರೋ ಬೆಡ್ಶೀಟು, ಉಲ್ಲನ್ ಬೆಡ್ಶೀಟ್ಗಳು, ಕಾಟನ್ ಬೆಡ್ಶೀಟ್ಗಳು ಯಾವ್ಯಾವ್ದು ಇರುತ್ತೆ ಎಲ್ಲನೂ ಫುಲ್ಲು ಕಂಪ್ಲೀಟಾಗಿ ಒದಿಸ್ತಿದ್ವಿ. ಒಂದು 5 ರಿಂದ 6 ಅಂತೂ ಕಂಪ್ಲೀಟಾಗಿ ಒದಿಸ್ತಾ ಇದ್ವಿ. ಆ ಒದಿಸಿದಾಗ ಮಕ್ಳಿಗೆ ಸಕ್ಕತ್ತೆ ಬೆವರ್ತಾರಲ್ವಾ, ಅವಾಗಲೇ ಅದು ಬಾಣಂತನ ಚೆನ್ನಾಗಿ ಹಿಡಿಯುತ್ತೆ ಲೆಕ್ಕ. ಹಂಗೆ ಮಾಡ್ತಾ ಇದ್ವಿ. ಅದು ತಪ್ಪ? ಸೆಟ್ ಆದಷ್ಟು ಒಳ್ಳೇದು, ಬೆವರು ಹಿಡಿಬೇಕು, ಆಮೇಲೆ ಸಾಂಬ್ರಾಣಿ ಹೋಗಿ ಕೊಡ್ತಾ ಇದ್ದಿದ್ದು. ಆದ್ಮೇಲೆ ಸಾಂಬ್ರಾಣಿ ಹೋಗಿ, ಈಗೆಲ್ಲ ಸಾಂಬ್ರಾಣಿ ಹೋಗಿ ಯಾರು ಕೊಡಲ್ಲ. ಈಗ ನಾನ್ ಕೊಡ್ತೀನಪ್ಪ ಮುಂದೆ. ಅದೇನೋ ಸೀಗಡಿ ಪುಡಿ ಆಗ್ತಿತ್ತು ನಮ್ಮಮ್ಮ. ಸೀಗಡಿ ಪುಡಿನ ಸುಜ್ಜು ಪುಡಿ, ಅದು ಸೀಗೆ ಪುಡಿ ಸುಜ್ಜಲ್ ಪುಡಿ ಹಾಕಿ ಸ್ನಾನ ಮಾಡಿಸ್ತಾ ಇದ್ದಿದ್ದು. ಶಾಂಪೂ ಸೋಪ್ ಅಂತೂ ಉಪಯೋಗಿಸ್ತಾನೆ ಇರ್ಲಿಲ್ಲ. ಅರಿಶಿನ ಸೀಗೆ ಪುಡಿ ಸುಜ್ಜಲ್ ಪುಡಿನೇ ಮೈಕೈನೂ ಉಜ್ತಾ ಇದ್ದಿದ್ದು, ತಲೆನೂ ಉಜ್ತಾ ಇದ್ದಿದ್ದು, ಅದ್ರಲ್ಲೇ ಮೈಕೈಗೂ ಅದನ್ನ ಉಜ್ತಾ ಇದ್ದಿದ್ದು. ಲಾಸ್ಟ್ ಅಲ್ಲಿ ಎಲ್ಲ ಆದ್ಮೇಲೆ ಅರಿಶಿನ ಪುಡಿ ಹಾಕ್ಬಿಟ್ಟು ಮತ್ತಿನ್ನೊಂದ್ಸರಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕ್ತಾ ಇದ್ವಿ ಅವಾಗ ಅಷ್ಟೇ. ಒಂದು ಬೌಲ್ಗೆ ಕರಿ ಉದ್ದಿನ ಕಾಳು ಹಾಕೋತಾ ಇದ್ದೀನಿ. ಇವಾಗ ನಾನು ಒಂದು 3 ಹಿಡಿಯಷ್ಟು ಕರಿ ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ. ಈ ರೀತಿ ಕರಿ ಉದ್ದಿನ ಕಾಳನ್ನ ಒಂದು 3 ಹಿಡಿಯಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನು ಹಾಕ್ಕೊಂಡು ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಉದ್ದಿನ ಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಒಂದು 5 ರಿಂದ 6 ಗಂಟೆ ಟೈಮು ಚೆನ್ನಾಗಿ ನೆನೆಸ್ಕೋಬೇಕು. ಇದು ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಬೇಯುತ್ತೆ. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ. ಇಲ್ಲಿ ಒಂದು 3 ಹಿಡಿಯಷ್ಟು ಕಪ್ಪು ಉದ್ದಿನ ಕಾಳನ್ನ ನೆನೆಸಕ್ಕೆ ಹಾಕ್ತಿದ್ದೀನಿ. ಒಂದು 5 ರಿಂದ 6 ಗಂಟೆ ಟೈಮು ಚೆನ್ನಾಗಿ ನೆನಿಬೇಕು. ಇದು ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಯಾವ ಬಾಣಂತಿಯರಿಗೆ ಅಂದರೆ ಆಗಷ್ಟೇ ಮೈನಲ್ಲಿರುವಂಥ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಸೊಂಟಕ್ಕೆ ಶಕ್ತಿ, ದೇಹಕ್ಕೂ ಶಕ್ತಿ. ಇದನ್ನು ತಿಂದಷ್ಟು ಹೆಣ್ಮಕ್ಳುಗಳು ಗಟ್ಟಿ ಆಗ್ತಾರೆ ಅನ್ನೋ ಉದ್ದೇಶಕ್ಕೆ ಇದನ್ನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 ಗಂಟೆ, 4 ರಿಂದ 5 ಗಂಟೆ, ಯಾಕಂದರೆ ಬೆಳಗಿನ ಜಾವ ಆಗೋಕ್ಕಿಂತ ಬೆಳೆ ತೆರೆಯೋದಕ್ಕಿಂತ ಮುಂಚೆ ಇದನ್ನು ನಮಗೆಲ್ಲ ಮೊದಲು ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಕೊಡ್ತಾ ಇದ್ದಿದ್ದೆ ಇದೇ ಥರ ಫುಡ್ಡು. ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನೇ ತಿನ್ನಬೇಕಿತ್ತು ಸ್ನಾನ ಮಾಡಿಕೊಂಡು. ಅಷ್ಟು ಒಳ್ಳೆಯದು, ಈಗಿನ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಇದನ್ನು ಉಪಯೋಗಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನೆ ನಾನು ಇಲ್ಲಿ ಕರಿ ಉದ್ದಿನ ಕಾಳನ್ನ ನೆನೆಸಿರೋದನ್ನು ತೋರಿಸಿದ್ದೆ ನೋಡಿ. ಈ ರೀತಿ ನೆಂದಿದೆ. ನಾನು 5 ಗಂಟೆ ಟೈಮ್ ನೆನೆಸ್ಲಿಲ್ಲ, ಫುಲ್ಲು ಇಡೀ ರಾತ್ರಿ ನೆನೆಸಿದ್ದೀನಿ. ನೋಡಿ ಹೆಂಗೆ ಸಿಪ್ಪೆನೇ ಬಿಟ್ಕೊಂಡಂಗೆ ಆಗಿದೆ, ಹೋಳಾದಂಗೆ ಆಗಿದೆ ಸಿಪ್ಪೆ. ಈ ರೀತಿ ನೆನೆಸ್ಕೊಂಡಷ್ಟು ಉದ್ದಿನ ಕಾಳು ಚೆನ್ನಾಗಿ ಬೇಯುತ್ತೆ, ಗಟ್ಟಿ ಇರಲ್ಲ. ಸೊ ಹಾಗಾಗಿ ಇಡೀ ರಾತ್ರಿ ಬೇಯಿಸ್ಕೊಂಡು ಬೆಳಗಿನ ಜಾವನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದಕ್ಕೆ ಬೇಕಾಗಿರೋಂಥದ್ದು ಬರೀ 3 ಇಂಗ್ರೀಡಿಯೆಂಟ್ಸು: ಬೆಲ್ಲ, ಕೊಬ್ಬರಿ ಮತ್ತು ಕರಿ ಉದ್ದಿನ ಕಾಳು. ಇದಿಷ್ಟೇ ಸಾಕು ಇದನ್ನು ಮಾಡೋದಕ್ಕೆ. ತುಂಬ ಈಸಿಯಾಗಿ ಮಾಡ್ಬೋದು. ಕೊಬ್ಬರಿ ಏನಕ್ಕೆ ಹಾಕೋತಿದ್ದೀವಿ ಅಂತಂದರೆ ಬರೀ ಉದ್ದಿನ ಕಾಳು ತಿಂದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಕೊಬ್ಬರಿನ ತುರಿದ್ಬಿಟ್ಟು ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಅನ್ನೋ ಉದ್ದೇಶಕ್ಕೆ ಕೊಬ್ಬರಿನ ಸೇರಿಸ್ಕೋಬೇಕು. ಇದು ಜಸ್ಟ್ ಉದ್ದಿನ ಕಾಳನ್ನ ಬೇಯಿಸ್ಕೊಡೋದ್ರಿಂದ ಇದರಲ್ಲಿ ಹೈ ಪ್ರೋಟೀನ್ ಇದೆ, ಫೈಬರ್ ಇದೆ, ವಿಟಮಿನ್ ಇದೆ. ಹಾಗೆಯೇ ಇದರಲ್ಲಿ ಒಳ್ಳೆ ಪೋಷಕಾಂಶಗಳಿರೋದ್ರಿಂದ ದೊಡ್ಡವರು ಕೂಡ ತಿನ್ಬೋದು. ಹಾಗೆ ಋತುಮತಿಯಾಗಿರೋಂಥ ಹೆಣ್ಮಕ್ಳಿಗಂತೂ ಅತ್ಯದ್ಭುತವಾದ ಒಂದು ಆಹಾರ ಇದು. ಇದನ್ನು ಬೆಳಗಿನ ಜಾವನೆ ಕೊಡಬೇಕು. ಸೂರ್ಯ ಉಡೋಕ್ಕಿಂತ ಮುಂಚೆನೇ ಸ್ನಾನ ಆಗಿದ ತಕ್ಷಣವೇ ತುಪ್ಪದ ಜೊತೆಗೆ ಇದನ್ನು ಮಾಡಿ ತುಪ್ಪದ ಜೊತೆಗೆ ಮಿಕ್ಸ್ ಮಾಡಿಕೊಟ್ರೆ ಬೆನ್ನಿಗೆ, ಮೂಳೆಗಳಿಗೆ, ದೇಹಕ್ಕೆ ತುಂಬ ಶಕ್ತಿ ಕೊಡುತ್ತೆ. ಹಾಗಾಗಿ ಕರಿ ಉದ್ದಿನ ಕಾಳನ್ನ ಹಳೆ ಕಾಲದಿಂದನೂ ಕೂಡ ಕೊಡ್ತಾಯಿದ್ರು, ನಮ್ಮ ಕಾಲದಲ್ಲೂ ಕೊಡ್ತಾಯಿದ್ರು. ಈಗ ನಾವು ನಮ್ಮ ಮಕ್ಕಳಿಗೂ ಕೂಡ ಕೊಟ್ಟಿದ್ದೀವಿ. ಮುಂದೆ ಏನು ಅಂತ ಗೊತ್ತಿಲ್ಲ. ಬನ್ನಿ ಮಾಡೋಣ, ಹೇಗೆ ಅಂತ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಅನುಷ ಕೊಡ್ತಾಳೆ. ಅನುಷ ಇವೆಲ್ಲ ಗೊತ್ತವಳಿಗೆ, ಅವಳ ಜನ್ರೇಷನ್ಗೆ. ಅವಳ ಜನ್ರೇಷನ್, ನಿನ್ನ ಜನ್ರೇಷನ್ ನೀನು ಕೊಡಲ್ಲ ಬಿಡು. ನೀ ಬರೀ ಪಿಜ್ಜಾ ಬರ್ತಾರೆ, ನಂಗೆ ಗೊತ್ತು ಬಾ ಅವೆಲ್ಲ. ನೀನು ಕೊಡಲ್ಲ ಬಿಡು. ನಿನ್ನ ಜನ್ರೇಷನ್ ಆ ಟೈಮಲ್ಲಿ ಹೆಂಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಈಗಲೇ ಎಲ್ಲ ಬದಲಾಗೋದಷ್ಟೇ, ಕಾಲ ಏನು ಬದಲಾಗಲ್ಲ. ಇವಾಗ ಒಂದು ಚಿಕ್ಕದೊಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಬೇಯಿಸಿರೋ ಉದ್ದಿನ ಕಾಳು ಮಾಡ್ತಾ ಇದ್ದೀನಿ. ಬೇಯಿಸಿರೋ ಉದ್ದಿನ ಕಾಳಲ್ಲ, ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ನೆನೆಸಿರೋ ಉದ್ದಿನ ಕಾಳು ಮಾಡಿ. ಈಗ ನೆನೆಸಿರೋ ಉದ್ದಿನ ಕಾಳನ್ನ ನೋಡಿ ಈ ರೀತಿ ನೆನೆಸ್ಕೊಳ್ಳೇಬೇಕು. ಇದನ್ನು ಅರ್ಧಂಬರ್ಧ ನೆನೆಸ್ಕೊಂಡ್ರೆ ಹೊಟ್ಟೆ ನೋವು ಬರುತ್ತೆ. ಸುಮ್ಮನೆ ಬೇಯಿಸೋದಲ್ಲ, ಇದನ್ನು ನೆನೆಸಿ ಬೇಯಿಸಿದಷ್ಟು ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಇದನ್ನು ಒಂದು 2-3 ಸರಿ ತೊಳೆದ್ಬಿಟ್ಟು ಸ್ವಲ್ಪ ಜಾಲಿಸ್ಕೋಬೇಕು. ಕೆಲವು ಸರಿ ಕಲ್ಲಿರುತ್ತೆ, ಹಾಗಾಗಿ ವಾಸನೆ ಇರುತ್ತೆ ಸ್ವಲ್ಪ. ಹಾಗಾಗಿ ನೀಟಾಗಿ ತೊಳ್ಕೊಬೇಕು. ಗಾಯಸಿಯವರು ನಾನು ಅಲ್ಲಿ ಕೊಡ್ತಿದ್ರಲ್ವ ಇದನ್ನ ನಾನು ತಿಂತಿರ್ಲಿಲ್ಲ ಜಾಸ್ತಿ. ನೀನೆಲ್ಲ ಎಷ್ಟೋ ಮಕ್ಳುಗಳು ಮಾಡೋ ಕೆಲಸಗಳೇ ಅದು.
ನನ್ನ ದೊಡ್ಡ ಮಗಳು ಅಷ್ಟೇನೆ ಕಿಟಕಿಯಿಂದ ಹಾಕ್ತಿದ್ದೆ. ಅವಾಗ ಯಾವ್ದೋ ಅಂಕಲ್ ಬಂದ್ಬಿಟ್ಟು ಅಮ್ಮ ಹಂಗೆ ಹೇಳ್ಬಿಟ್ಟು ಹಿಂಗೆ ಹಾಕಿದ್ರು ಪಕ್ಕದ ಮನೆಯವ್ರು ಹೇಳಿದ್ರು ಹಿಂದೆ ಹೊಡೆದು ಬಿಟ್ರು. ಮತ್ತೆ ಸಿಟ್ಟು ಬರಲ್ವಾ ಅದು ಹೆಣ್ಮಕ್ಳಿಗೆ. ಕೋವಿಡ್ ಟೈಮಲ್ಲೆಲ್ಲ ಹಿಂಗೆ ಮಾಡ್ತಿಲ್ಲ ನೀನು. ಒಳ್ಳೆ ನೀರು ಬಡವ್ರ ಮಕ್ಳಿಗೆ ನೀರಿನ ಆರೈಕೆ, ದೊಡ್ಡವ್ರ ಮಕ್ಳಿಗೆ ಊಟದ ಆರೈಕೆ ಅಂತ ಗಾದೆನೇ ಐತೆ. ಹಂಗಾಗಿ ನಾವು ನಮ್ಮ ಕೈಲಾದಷ್ಟು ನಮ್ಮ ಮಕ್ಳು ಮಾಡಲೇಬೇಕು. ಮಾಡಿದ್ದೀನಿ ಅಂತುವೆ ಎಷ್ಟು ಹೊಡೆಸ್ಕೊಂಡವಳೆ ಅಂತಂದರೆ ಅವಳ ಅಪ್ಪಗೆ ಗೊತ್ತು, ಅಷ್ಟು ಹೊಡೆದಿದ್ದೀನಿ. ಯಾಕಪ್ಪ ಅಂದರೆ ಸ್ನಾನ ಮಾಡಿಸ್ಕೊತಿರ್ಲಿಲ್ಲ ಕರೆಕ್ಟಾಗಿ, ಬಿಸಿ ಬಿಸಿ ಸ್ನಾನ ಮಾಡಿಸ್ಬೇಕು. ಬೆಳಗಿನ ಜಾವ ಸೂರ್ಯ ಉಡೋಕ್ಕಿಂತ ಮುಂಚೆನೇ ಸ್ನಾನ ಮಾಡಿಸಿ ಸಾಂಬ್ರಾಣಿ ಹೊಗೆ ಕೊಟ್ಟು, ಈಗೆಲ್ಲ ಅದು ಇದು ಅಂತೆಲ್ಲ ಹೇಳ್ತಾರೆ. ನಮ್ಮ ಕಾಲದಲ್ಲಿ ಅವೆಲ್ಲ ಏನಿರಲಿಲ್ಲ ಅಪ್ಪ. ನಾವೆಲ್ಲ ಅವಾಗೆಲ್ಲ ಗಟ್ಟಿ. ಈಗಲೂ ನಾವು ಗಟ್ಟಿಯಾಗಿ ಇದ್ದೀವಿ. ನಮ್ಮಷ್ಟು ಗಟ್ಟಿ ನಮ್ಮ ಮಕ್ಕಳೇ ಇಲ್ಲ, ನಮ್ಮಮ್ಮನಷ್ಟು ಗಟ್ಟಿ ನಾವಿಲ್ಲ, ನಮ್ಮ ಅಜ್ಜಿಯಷ್ಟು ಗಟ್ಟಿ ನಮ್ಮಮ್ಮ ಇಲ್ಲ. ಹಾಗೆ ಜನ್ರೇಷನ್ನು ಚೇಂಜ್ ಆಗ್ತಾ ಹೋಗುತ್ತೆ. ಸರಿಯಾದ ಊಟ ತಿಂಡಿ ವ್ಯವಸ್ಥೆನೇ ಸರಿ ಇಲ್ಲ ಅದು, ಅಲ್ವಾ ಅಪ್ಪಿ? ನಿಜ ಹೇಳು. ಈಗ ಜಾಸ್ತಿ ಕೆಮಿಕಲ್ ಹಾಕಿ ಬೆಳೀತಾರೆ, ಗೊಬ್ಬರ ಹಾಕಿ ಬೆಳೀತಾ ಇದ್ದಿದ್ದು ಹಿಂದೆ. ಆದರೆ ಈಗ ಕೆಮಿಕಲ್ ಜಾಸ್ತಿ ಆಗಿರೋದ್ರಿಂದ ಫುಡ್ಡಲ್ಲಿ ಒಳ್ಳೊಳ್ಳೆ ಪೋಷಕಾಂಶಗಳು ಹೋಗ್ಬಿಟ್ಟಿದ್ದಾವೆ. ಇರೋದನ್ನಾದ್ರೂ ನಾವು ನೀಟಾಗಿ ಉಪಯೋಗಿಸ್ಕೋಬೇಕು ಅನ್ನೋದೇ ಮೇಯ್ನ್. ನೋಡಿ, ಈ ರೀತಿ ಜಾಲಿಸ್ಕೊತಾ ಇದ್ದೀನಿ. ಕೆಲವು ಸರಿ ಕಲ್ಲಿರುತ್ತೆ, ಹಾಗಾಗಿ ತಿನ್ಬೇಕಾದ್ರೆ ಕಲ್ಲು ಸಡನ್ನಾಗಿ ಸಿಕ್ಕಿದ್ರೆ ತುಂಬ ಹಲ್ಲಕ್ಕೆ ಪೇಯ್ನ್ ಆಗುತ್ತೆ. ಹಾಗಾಗಿ ಜಾಲಿಸ್ಕೊಂಡ್ರೆ ಒಳ್ಳೆಯದು. ಕೆಲವ್ರಿಗೆ ಜಾಲಿಸೋಕ್ಕೂ ಬರಲ್ಲ, ಕಲ್ಲು ಕೆಳಗಡೆ ಉಳ್ಕೊಳುತ್ತೆ ಕಲ್ಲಿದ್ದರೆ. ಕೆಲವು ಸರಿ ಕಾಳುಗಳು ಅಂತ ಬರುತ್ತೆ, ಅದು ನೆನೆಯಲ್ಲ, ಬೇಯೋದು ಇಲ್ಲ, ಆ ಥರ ಕಾಳುಗಳು ಇರುತ್ತೆ. ನೋಡಿದ್ರೆ ಏನಿಲ್ಲ, ಕಳ್ಳುಗಳಿಲ್ಲ. ತಿನ್ಬೋದು, ಎಷ್ಟು ಜನ ತಿನ್ಬೋದು ಇದು? ಇಲ್ಲಿ ಒಂದು 3 ಹಿಡಿಯಷ್ಟು ಹಾಕಿದ್ದೀನಿ ಅಪ್ಪಿ, ಒಬ್ಬರಿಗೆ ಕೊಡೋಂಥದ್ದು. ಈಗ ಬಯಸ್ಕೊಂಡಿದ್ದು ನೀನು ಯಾವಾಗ ತಿನ್ನಲಿಲ್ಲ, ಈಗ ಮಾಡಿಕೊಡಿ ಅಂತ ಇತ್ತೀಚೆಗೆ ಕೇಳಿದ್ದು. ನಾನು ಮಾಡಿಕೊಟ್ಟೇ ಇರಲಿಲ್ಲ, ಸಮಯ ಇಲ್ಲ ಅಂಥೇಳಿ ಈಗ ಮಾಡಿಕೊಡ್ತಾ ಇದ್ದೀನಿ. ನೀನೊಂದು ಸ್ವಲ್ಪ ನಾನೊಂದು ಸ್ವಲ್ಪ ತಿನ್ನೋಣ. ಅಕ್ಕ ಕಾಲೇಜ್ಗೆ ಹೋಗೋಣ, ಅವ್ಳು ಬಂದಮೇಲೆ ಅವ್ಳಿಗೊಂಚೂರು ಇಡೋಣ. ನೋಡಿ, ಕಲ್ಲೇನಿಲ್ಲ. ಕಲ್ಲಿದ್ರೆ ಏನಾಗುತ್ತೆ, ಕೆಳಗಡೆ ಕೂರುತ್ತೆ. ಹುರುಳಿಕಾಳು ಇವೆಲ್ಲ ಇದೇ ರೀತಿ ನಾವು ಚಾಲಿಸೋದು. ಮತ್ತೆ ಇನ್ನೊಂದು ಸರಿ ತೊಳೆದ್ಬಿಟ್ಟು ಬೇಯೋದಕ್ಕೆ ಹಾಕ್ತೀನಿ. ಮತ್ತೆ ಬೇಯಿಸ್ತೀಯ? ಉದ್ದಿನಕಾಳು ತುಂಬ ವಾಸನೆ ಇರುತ್ತೆ, ಅದರಲ್ಲೂ ವೈಟ್ ಉದ್ದಿನಕಾಳು ಅಂತ ಇನ್ನೂ ಭಯಂಕರ ಸ್ಮೆಲ್ ಅದು. ಅರಿಶಿನ ಅರಿಶಿನ ಹಾಕೋಕ್ಕೇನಿದೆ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಉಸ್ಲಿ ಥರನೂ ಮಾಡ್ಕೊಡ್ತಾರೆ. ಮಕ್ಳಿಗೆ ಥರ ಸ್ವೀಟ್ ತಿನ್ನಲ್ಲ ಅಂತ ಹೇಳಿ ಉಸ್ಲಿ ಥರನೂ ಮಾಡ್ತಾರೆ ಕೆಲವರು. ನಮ್ಮ ಮನೇಲಿ ಉಸ್ಲಿ ಏನು ಮಾಡ್ತಾ ಇರಲಿಲ್ಲ, ಇದೇ ರೀತಿನೇ ಮಾಡ್ಕೊಡ್ತಾ ಇದ್ದಿದ್ದು. ಇದನ್ನೇ ತಿನ್ನಬೇಕು ಕೂಡ. ಆಯಿತು. ಇವಾಗ ತೊಳೆದಿಟ್ಕೊಂಡಿರೋಂಥ ಉದ್ದಿನಕಾಳನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಜಾಸ್ತಿ ನೀರು ಹಾಕಿ ಕಾಳನ್ನ ಬಸ್ಬಿಟ್ರೆ ಅದರಲ್ಲಿರೋಂಥ ಸಾರಾಂಶ ಎಲ್ಲ ಹಾಳಾಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಹಾಗಾಗಿ ಇದಕ್ಕೆ ಎಷ್ಟು ಬೇಕು ಅಷ್ಟೇ ನೋಡಿ ನೀರು ಹಾಕ್ಕೋಬೇಕು. ಕಾಳು ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಒಂದು 3 ವಿಷಲ್ ಹಾಕಿಸ್ಕೊತೀನಿ. ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ಹಾಕ್ಕೊಂಡಿದ್ದೀನಿ, ಪುಟಾಣಿ ಲೋಟದಲ್ಲಿ. ಇದಕ್ಕೆ ಇವಾಗ ಕುಕ್ಕರ್ನ ಲಿಡ್ನ ಮುಚ್ಚಿ 3 ವಿಷಲ್ ಬರೋ ತನಕನೂ ಬೇಯಿಸ್ಕೊತೀನಿ. 3 ವಿಷಲ್ ಬರಲಿ. ಇನ್ನೇನು ಹೇಳಪ್ಪಿ, ನಿಮ್ಮ ಬಾಣ ತಂದು ಕೆಲವು ಕಥೆಗಳು ಹೇಳು. ಏನೇನು ಕೆಲಸ ಮಾಡಿದ್ದೆ, ಏನೇನು ತಿಂದಿಲ್ಲ? ಒಂದ್ಸತಿ ಇದು ಕೊಟ್ಟಿದೆ ನೋಡು, ಅದೇನೋ ಮುದ್ದೆ ಮಾಡಿಸ್ತಿದ್ದೆ ನೀನು, ಎಲ್ಲೋ ಕಲರ್ದು. ಅದು ಕರೆಕ್ಟು, ಮೆಂತ್ಯ ಮುದ್ದೆ. ತುಪ್ಪ ಹಾಕ್ಕೊಟ್ರು, ಅದನ್ನು ತಿಂತಿರ್ಲಿಲ್ಲ. ಅದು ಒಂದ್ಸತಿ ಮಾಡಿಕೊಟ್ಟಿದ್ರು. ಇನ್ನೇನು ಎಂಡಿಂಗಲ್ಲಿ ಮನೆ ಶಿಫ್ಟ್ ಆದ್ವಿ ನೋಡು, ವಿಜಯನಗರ. ಅವಾಗ ನಾನು ಬಾಯಿಗೆ ಹಾಕ್ಕೊಂಡು ಕಮೋಡಿಗೆ ಹಾಕ್ಬಿಟ್ಟು ಫ್ಲೆಶ್ ಮಾಡಿದೆ. ನೋಡಿ, ಹಿಂಗೆಲ್ಲ ಮಾಡ್ತಾರೆ. ಕಮೋಡ್ ಹಾಕ್ತಾರಪ್ಪ. ಕಹಿ ಇತ್ತು. ಏನ್ ಕಹಿ? ಅದನ್ನ ಅಗಿತಿದ್ದ ನೀ ಹುಡುಗಿ. ಇನ್ನೊಂದೇನು ಗೊತ್ತಾ, ಮುದ್ದೆ ತಿನ್ನಕ್ಕೆ ಬರಲ್ಲ, ಅಗಿತಾಳೆ. ಅದು ಟೇಸ್ಟ್ ಇರಲ್ಲ, ಇನ್ನ ಟೇಸ್ಟ್ ಹಾಳಾಗುತ್ತೆ. ನುಂಗಬೇಕು. ರಾಗಿ ಮುದ್ದೆ ಆಗ್ಲಿ, ಮೆಂತ್ಯ ಮುದ್ದೆ ಆಗ್ಲಿ, ಜೋಳದ ಮುದ್ದೆ ನುಂಗಬೇಕು. ನಮ್ಮಮ್ಮ ಅಂತೂ ಅಳ್ತಾನೇ ಇದ್ರು ಯಾವಾಗ್ಲೂ. ಅಯ್ಯೋ, ಇವಳು ಸ್ನಾನ ಮಾಡ್ಸೋದನ್ಕ ದೇವ್ರೇ ಯಪ್ಪ. ನನಗೆ ಇವಳು ಕೊಟ್ಟಿರೋಷ್ಟು ಕಷ್ಟನ ದೊಡ್ಡೋಳಂತೂ ಒಂದಿನಕ್ಕೂ ಕೊಟ್ಟಿಲ್ಲ ಪಾಪ. ನಾನು ಹೇಳ್ದಂಗೆ ಕೇಳೋದು ದೊಡ್ಡದು. ಇದಂತೂ ರೋಸ್ ಮಾಡ್ಬಿಟ್ಟವಳು. ಅಷ್ಟು ರೋಸ್ಟ್ ಮಾಡಾಕೊಳ್ಳು ನನಗೆ. ಅವಳು ಹಂಗಿಲ್ಲ, ಹೇಳಿಕ್ಕೆ ಎಲ್ಲನೂ ಮಾಡಿಸ್ಕೊಳ್ಳೋಳು, ಹತ್ಕೊಂಡಾದ್ರೂ ತಿನ್ನೋಳು, ಬೈಕ್ ತಿನ್ನೋಳು. ಇವಳಂತೂ ಹಿಡ್ದಿದ್ದೆ ಹಠ. ಆ ಸ್ನಾನ ಮಾಡ್ಸಕ್ ಹೋದ್ರೆ ನಾನು ಇಲ್ಲಿಂದ ಹಿಡಿದು ಕೆಳಗಡೆವರೆಗೂ ನಾನೇ ಒದ್ದೆ. ಆ ರೇಂಜಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ನಾನು ಬಿಡ್ತಿರ್ಲಿಲ್ಲ, ಜುಟ್ಟಿ ನೀರ್ನ ಪಟ 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 ಅಂತ ಎರ್ಸುವೆ. ಅಷ್ಟು ಬಿಸಿ ಬಿಸಿ ನೀರ್ ಹಾಕಿದ್ರೆ ಮೈಗೆ ಸುಡಲ್ವಾ? ಸುಡಲ್ಲ ಅಂತ ಸುಡಂಗೆ ಬಾಣಂತಿಯರು ನೀರು ಹಾಕೋದು, ಸಣ್ಣ ಮಕ್ಳಿಗೂ ಹಂಗೆ ಹಾಕೋದು. ಆಗ ಮಾಡಿಸ್
ಮಾಡಿಸ್ಕೊಂಡಿದ್ರೆ ಈಗ ನಿಮ್ಗೆ ಸೊಂಟ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಒಳ್ಳೆ ಸ್ಟ್ರೆಂತ್ ಆಗಿರ್ತಾ ಇತ್ತಾ. ಈಗ ಆಗಲ್ಲ ಅಮ್ಮ ಸೊಂಟ ನೋವು ಅಂತ ಅಂದ್ಬಿಟ್ಟು ಬೆನ್ನಿಗೆ ದಿಂಬ್ ಬಿಟ್ಕೊಂಡು ಮಲಗ್ತೀರಾ. ಬೇಕಾ? ಸೊಂಟ ನೋವು ಬರಲ್ಲ, ಹೊಟ್ಟೆ ನೋವು ಅಷ್ಟೇ. ಬರಲ್ಲ. ನೋಡೋಣ ಮುಂದಕ್ಕೆ. ಇವೆಲ್ಲ ಮಾಡೋದೇನಪ್ಪ ಅಂದ್ರೆ ಮುಂದಕ್ಕೆ ಮಕ್ಳಿಗೆ, ಹೆಣ್ಮಕ್ಳುಗಳಿಗೆ ಅವ್ರ ಡೆಲಿವರಿ ಟೈಮಲ್ಲಿ ಗಟ್ಟುಮುಟ್ಟಿಯಾಗಿರ್ಲಿ, ಶಕ್ತಿಯಾಗಿರ್ಲಿ, ಮಕ್ಳನ್ನ ಹೆರಕ್ಕೂ ಕೂಡ ಶಕ್ತಿಯಾಗಿರ್ಲಿ ಅಂತಾನೆ ಬಾಣಂತನ ಮಾಡೋದು. ಹೆಣ್ಮಕ್ಳು ಗಟ್ಟಿಯಾಗಿರ್ಲಿ ಅಂತಾನೆ ಅದಕ್ಕೆ ರೆಸ್ಟ್ ಕೊಟ್ಟು ಚೆನ್ನಾಗಿ ಫುಡ್ ತಿನ್ನಿಸಿ ಮಾಡೋದು. ಇನ್ನೇನಕ್ಕೆ ಸುಮ್ಮನೆನಾ ಕುಂಬಳಕಾಯಿ ಮಾಡಿರ್ತಾರ? ಹೆಣ್ಮಕ್ಳುಗಳು ಶಕ್ತಿಯುತವಾಗಿರ್ಲಿ ಅಂತ ಮಾಡೋದು. ನಿಮ್ಗೆ ಏನು ಗೊತ್ತವೆಲ್ಲ ಹೇಳಿದ್ರೆ ಕೇಳಲ್ಲ ಈಗಿನ ಮಕ್ಳುಗಳು, ಅವ್ರದೇ ಆದಂತ ಇದು ಮಾಡ್ತವೆ. ನೋಡಿ ಹಿಂಗೆಲ್ಲ ಮಾಡಿದ್ದಾವೆ. ನೋಡಿ ಇದಕ್ಕೆ ಬೇಕಾಗಿರೋಂಥದ್ದು ಬರೀ 3 ಸಾಮಗ್ರಿಗಳು. ಒಂದು ಬೆಲ್ಲ, ಒಂದು ಕೊಬ್ಬರಿ, ಇನ್ನೊಂದು ಉದ್ದಿನ ಕಾಳು ಅಷ್ಟೇ. ಬೆಳಗ್ಗೆನೆ ಬೇಯಿಸ್ಕೊಡಿ. ಈ ರೀತಿ ಋತುಮತಿ ಆಗಿರೋಂಥ ಮಕ್ಕಳಿಗೆ ನೀವು ಬೆಳಗ್ಗೆನೆ ಬೇಯಿಸ್ಕೊಡ್ಬೇಕು. ಅದು ತಿಂದಿಲ್ಲ ಅಂದ್ರೆ ಪಕ್ಕದಲ್ಲೇ ಕೂರಿಸ್ಕೊಂಡು ತಿನ್ನಿಸಿ, ಒಳ್ಳೇದು. ಚೆನ್ನಾಗಿ ಸ್ನಾನ ಮಾಡಿಸಿ ಉದ್ದಿನ ಕಾಳು ಕೊಡಿ, ತುಪ್ಪ ಕೊಡಿ, ಒಳ್ಳೊಳ್ಳೆ ಆಹಾರ ಕೊಡಿ. ಸೊಪ್ಪುಗಳು ಜಾಸ್ತಿ ಯಥೇಚ್ಛವಾಗಿ ಬರೀ ಸೊಪ್ಪಿನ ಪಲ್ಯಗಳನ್ನ ಹುರಿದ್ಬಿಟ್ಟು ನಾವು ತುಪ್ಪ ಹಾಕಿ ತಿನ್ನಿಸ್ತಾ ಇದ್ವಿ. ಸಬ್ಸಿಗೆ ಸೊಪ್ಪು ಜಾಸ್ತಿ ಕೊಡ್ತಾ ಇದ್ವಿ. ಅದು ಹೆತ್ತು ಬಾಣಂತಿಯರ್ಗೂ ಕೊಡ್ತಾರೆ, ಹಾಲು ಚೆನ್ನಾಗಿ ಯಥೇಚ್ಛವಾಗಿ ಬರುತ್ತೆ ಅಂತ ನಾವು ಈ ಥರ ಬಾಣಂತಿಯರ್ಗೂ ಕೂಡ ಕೊಡ್ತಾ ಇದ್ವಿ. ಈ ರೀತಿ ಸೊಪ್ಪಿನ ಪಲ್ಯಗಳು, ಈ ಥರ ಕಾಳುಗಳು ಇವೆಲ್ಲ ಕೊಟ್ಟಷ್ಟು ಬಾಣಂತಿಯರು ಗಟ್ಟುಮುಟ್ಟಿ ಆಗಾಗ್ತಾರೆ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಲ್ವಾ? ಈಗ ಕೇಳ್ತಾರೆ ಬಾಣಂತನೆಲ್ಲ ಕಂಪ್ಲೀಟ್ ಆದ್ಮೇಲೆ ಅವಳು ಕೇಳಿದ್ದು ಅಮ್ಮ ನಂಗೆ ಮಾಡ್ಕೊಡಿ ಅಂತ ಒಂದ್ಸರಿ. ಇವಳು ಕೇಳಿದ್ಲು, ಅದಕ್ಕೋಸ್ಕರ ಮಾಡ್ತಾ ಇರೋದು. ನನಗೂ ಬೈಕೆ ಆಗಿಲ್ಲ, ಅನುಷಾ ಕೇಳಿದ್ಲ. ಅವಳು ಕೇಳಿದ್ದು ಈಗ ತಿನ್ಬೇಕು ಅನ್ಸುತ್ತೆ ಅಂತ ಒಂದ್ಸರಿ. ಅವಳು ಬಿಟ್ಟಿಲ್ಲ ಬಿಡು, ಚೆನ್ನಾಗಿ ತಿಂದೈತದು. ಅದಕ್ಕೆ ಅವಳು ಸಣ್ಣಕ್ಕಿದ್ರು ಗಟ್ಟಿಯಾಗಿ ಅವಳು ಹಂಗ ಹೋಲಿಸ್ಕೊಂಡ್ರೆ. ಅದು ಗೊತ್ತಾ ನಿಂಗೆ? ನೀನೇ ಡುಮ್ಕಿದ್ರು ಶಕ್ತಿಯಾಗಿಲ್ಲ, ಬರೀ ಕೊಳ್ಳೆ ನೀನು ಮೇಲ್ ತಳ್ಕು ಒಳಗಡೆ ಹುಡುಕು ಅನ್ನಂಗೆ. ಇದ್ರಲ್ಲಿ ಇನ್ಫಾರ್ಮೇಶನ್ಗಳು ಕೊಡ್ಬೇಕು ಕಣಪ್ಪಿ. ಕೆಲವ್ರಿಗೆ ಬಾಣಂತನ ಮಾಡಕ್ಕೆ ಗೊತ್ತಿರಲ್ಲ, ಗೊತ್ತಾ? ಈಗಿನ ಕಾಲದಲ್ಲ ಪಾಪ ಬಾಣಂತನ ಹೆಂಗ್ ಮಾಡ್ಬೇಕಂತಾನೆ ಗೊತ್ತಿರಲ್ಲ. ಅವ್ರ ಮಮ್ಮಿ ಹತ್ರ ಹೇಳ್ಕೊಡ್ತಾರೆ. ಅದೇ ಅವ್ರ ಮಮ್ಮಿಗಳು ಪಾಪ ಅವ್ರು ಮಾಡಿಸ್ಕೊಂಡಿದ್ರೆ ಗೊತ್ತಾಗುತ್ತೆ. ಹಳಬ್ರಿದ್ರೆ ನಮ್ಮ ಅಷ್ಟು ವಯಸ್ಸಾಗಿರೋ ಅಂತವ್ರಿದ್ರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ನಿಮ್ಗೇನು ಅಷ್ಟೊಂದು ವಯಸ್ಸಾಗಿಲ್ಲ ಮಾಡ್ತೀವಿ. 3 ವಿಷಲ್ ಆಯ್ತು, ಈಗ ಆಫ್ ಮಾಡ್ತಾ ಇದ್ದೀನಿ. ಈಗ ಏರ್ ಹೋಗ್ಬೇಕು. ನಮ್ಗೆ ನಮ್ಮ ಅಜ್ಜಿನೂ ಮಾಡಿದಾರಪ್ಪ, ಸುಮ್ಮನೆ ಯಾಕೆ ಹೇಳೋದು. ನಮ್ಮ ಅಜ್ಜಿನೇ ತುಂಬಾ ಅವಾಗ ಅವರು ಹಳೆ ಕಾಲದವ್ರು ಏನ್ ಮಾಡ್ಬಿಡೋರು ಅಂದ್ರೆ ಅವಾಗೆಲ್ಲ ಸೌದೆ ಒಲೆನಲ್ಲಿ ಕೆಂಡ ಇರೋದಲ್ಲ. ಈ ಕಾಳನ್ನೇನ್ ಮಾಡೋರು ಒಂದು ಪಾತ್ರೆಗೆ ಹಾಕಿ ಬೇಯಾಕ್ಬಿಡೋರು. ಅದು ಬೆಳಗಾನ ಆ ಕೆಂಡ ಇರೋ ತನಕನೂ ಚೆನ್ನಾಗಿ ಬೇಯೋದು. ಬೆಂದಾದ್ಮೇಲೆ ಅದು ಬೆಳಗ್ಗೆ ಎದ್ದಿದ ತಕ್ಷಣ ನೀನ್ ತಿಂತಿದ್ದ? ನೀನ್ ಇಷ್ಟ ಹೇಳ್ತೀಯ? ನೀನ್ ತಿಂತಿದ್ದ? ಎಲ್ಲ ತಿಂತಿದ್ದು, ಒಂದು ಬಿಟ್ಟಿಲ್ಲ. ಬೈಯೋರು ಇಲ್ಲ ಅಂದ್ರೆ ಪಕ್ಕದಲ್ಲೇ ಕುತ್ಕೊಂಡ್ಬಿಡೋದು ನಮ್ಮ ಅಜ್ಜಿ. ನಿಜವಾಗ್ಲು ಹೌದು. ಮಟನು, ಚಿಕನ್ನು ಈ ಥರದವೆಲ್ಲನೂ ಚೆನ್ನಾಗಿ ತಿನ್ಸೋರು ಅವ್ರು. ನಮಗೆ ಚೆನ್ನಾಗಿ ತಿಂದಿದ್ದೀವಿ. ನಮಗೋಸ್ಕರ ಸಪ್ರೇಟಾಗಿ ಅಡುಗೆ ಮಾಡ್ತಾ ಇದ್ದಿದ್ದು. ಪಜ್ಜಿಗಳು, ಸಾರು, ಜೀರಿಗೆ, ಮೆಣಸು ಇಂಥ. ಆವಾಗ ನಮ್ಮಮ್ಮ ತುಂಬ ಸಣ್ಣ ಇದ್ರು ಗಾಯ್ಸ್, ತುಂಬ ಅಂದ್ರೆ ತುಂಬ ಸಣ್ಣ ಇದ್ರು. ಈಗ ದಪ್ಪ ಆಗಿದ್ದೀನಿ. ಅವಾಗ ಸಣ್ಣಕ್ಕಿದ್ದೆ. ಒಂದೇ ಜಲ್ವಾ ಮಕ್ಕಳಾದ್ಮೇಲೆ ಎಲ್ಲ ಕಾಮನ್ನು, ಹಾರ್ಮೋನ್ಸ್ ವೇರಿಯೇಷನ್ನು. ಆಮೇಲೆ ಚೆನ್ನಾಗಿ ತಿಂತೀವಿ ಈಗಲೂ. ಅವಾಗ ಸ್ವಲ್ಪ ಎಲ್ಲ ಕೆಲಸ ಒಬ್ಬೊಬ್ಬರೇ ಮಾಡಬೇಕಿತ್ತು. ಈಗ ಸ್ವಲ್ಪ ಸಪೋರ್ಟ್ ಕೊರ, ಹಂಗಾಗಿ ಒಂಚೂರು ಹರಡ್ಕೋತೀವಿ ಅಷ್ಟೇ. ಹರಡ್ಕೋತಾರೆ. ದೊಡ್ಡ ಕಾಫಿ ನಿನ್ಗೂ ಹಂಗೆ ಕೊಡ್ತಾ ಇದೀವಿ. ನಂಗೂ ಅಷ್ಟೇ. ಹೀಟ್ ಬರಲಿ ಬಾಡಿ ಅಂತ ಹೇಳಿ, ಹೀಟ್ ಆಗಿ ಬಾಡಿ ಅಂತ ಎಳ್ಳು ಕೊಡಬೇಕು. ಎಳ್ಳು ಬೆಲ್ಲ ಹಾಕಿ, ಏಲಕ್ಕಿ ಹಾಕಿ ಚೆನ್ನಾಗಿ ಎಳ್ಳನ್ನ ಸ್ವಲ್ಪ ಹುರಿದ್ಬಿಟ್ಟು ಅದನ್ನ ಒಂದ್ಸರಿ ರೆಸಿಪಿ ಅದನ್ನ ತೋರಿಸ್ತೀನಿ. ಗಾಯ್ಸ್, ಇವ್ರು ಎಷ್ಟು ಡ್ರೈ ಫ್ರೂಟ್ಸ್ ಕೊಡೋರು ಅಂದ್ರಾಗ ಅದು ತಿನ್ನೋಕೆ ಆಗ್ತಿರ್ಲಿಲ್ಲ. ಇವಾಗ ಡ್ರೈ ಫ್ರೂಟ್ಸ್ ಬೇಕು ಅನ್ಸುತ್ತೆ. ಖಾಲಿ ಮಾಡ್ತೀರಾ? ಈಗ ತಂದಿಟ್ರೆ ಇರಾಕೆ ಇಲ್ಲ. ಈಗ ಮೊದಲೆಲ್ಲ ಡ್ರೈ ಫ್ರೂಟ್ಸ್ ಕಂಡೆಲ್ಲಾನು ದ್ರಾಕ್ಷಿ, ಗೋಡಂಬಿ, ಉತ್ತುತ್ತೆ, ಬಾದಾಮಿ, ಕಲ್ಸಕ್ರೆ ಇವನ್ನೆಲ್ಲಾನು ಹಾಕಿ ಇದು ಅವೆಲ್ಲ ಹುರಿದ್ಬಿಟ್ಟು ಜಜ್ಜಿ ಅದನ್ನ ಉಂಡೆ ತರ ಮಾಡಿ ಕೊಡ್ತಾ ಇದ್ದೆ, ಗೊತ್ತಾ? ನಮ್ಗೆ ಹೊಸಿಗಳು ಹಾಕೊಂಡಿರ್ಲಿಲ್ಲ. ಯಾವ ರೀತಿಯಿಂದನಾದ್ರು ತಿನ್ನಿಸ್ಬೇಕು ಅಂತ ಹೆಂಗೆಂಗೋ ತಿನ್ನಿಸ್ತಾ ಇದ್ದೆ. ಒಟ್ಟಲ್ಲಿ ಮಾಡಿದೀವಿ, ನಮ್ಗೆ ತಕ್ಕಂಗೆ ಪರವಾಗಿಲ್ಲ ಮಾಡಿದ್ವಿ. ಇನ್ನ ಮಾಡಬೇಕಿತ್ತು, ಸಾಕು ಅದನ್ನೇ ಮಾಡಿಸ್ಕೊಳ್ಳಿಲ್ಲ. ನಮ್ಮ ಶಕ್ತಿ ಮೀರೇ ಮಾಡಿದೀವಿ. ಅವ್ರಿಗೆ ಚೆನ್ನಾಗಿ ತಿನ್ನಿಸ್ಬೇಕು ಹೆಣ್ಮಕ್ಳಿಗೆ. ಆ ಟೈಮಲ್ಲಿ ಒಳ್ಳೇದು ಒಂದಷ್ಟು. ಬ್ಲೀಡಿಂಗ್ ಜಾಸ್ತಿ ಆಗಬೇಕು ಅಂತ ಅಂದ್ಬಿಟ್ಟೆ ಎಳ್ಳು ಕೊಡ್ತಾಯಿದ್ರು. ಎಳ್ಳು, ಬೆಲ್ಲ ಇವೆಲ್ಲನೂ ಕೊಡೋರು. ಹಾಗೇನೆ ಕಾಫಿನೂ ಅಷ್ಟೇ ಜಾಸ್ತಿ ಕೊಡೋರು. ನೀರನ್ನ ಕಮ್ಮಿ ಕೊಡ್ತಾಯಿದ್ರು. ಒಂದೇ ಲೋಟ ನೀರು, ನೋಡಿ ಇಲ್ಲ ಐತಲ್ಲ ಈ ಥರ ಲೋಟದಲ್ಲಿ, ಈ ಲೋಟದಲ್ಲಿ 1 ಲೋಟ ಬಿಸಿ ನೀರು ಕೊಟ್ಬಿಟ್ರೆ ಪ್ರಿಯಾ, ನಮ್ಗಳಿಗೆಲ್ಲ ನಾವು ಮಾಡಿಸ್ಕೊಂಡಿದ್ದು. ಈ ಲೋಟದಲ್ಲಿ ನೀರು ಕೊಟ್ರೆ ಇದ್ರಲ್ಲೇ ಕೈ ತೊಳಿಬೇಕು, ಇಷ್ಟರಲ್ಲೇ ನೀರು ಕುಡಿಬೇಕಿತ್ತು. ಬರೀ ಊಟದ ಟೈಮ್ಗೆ ಅಷ್ಟೇನೆ ನಮಗೆ ನೀರು ಕೊಡ್ತಾ ಇದ್ವಿ. ಯಪ್ಪ, ನಂಗಂತ ತಣ್ಣೀರೇ ಕೊಡ್ತಿರ್ಲಿಲ್ಲ. ಇವರೆಲ್ಲ ಹೆಂಗೆ ಇದಾಗ್ಬಿಡ್ತಿತ್ತು ಅಂದ್ರೆ ಹಂಗೆ ಬಿಸಿ ನೀರೇ ತಣ್ಣಗಾಗಿದ್ರೆ ಕೊಡ್ತಿರ್ಲಿಲ್ಲ, ಬಿಸಿ ಮಾಡೇ ಕೊಡ್ತಾ ಇದ್ದಿದ್ದು. ಆಮೇಲೆ ಇನ್ನೊಂದೇನು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಇದನ್ನ ಎಷ್ಟು ಜನ ನಗ್ತೀರಾ ಈಗಿನ ಕಾಲದಲ್ಲಿ, ಅದಂತೂ ನನಗೆ ಗೊತ್ತಿಲ್ಲ. ಅವಾಗಿನೆಲ್ಲ ಬಾಣಂತಿಯರೆಲ್ಲ 3 ದಿನಕ್ಕೆ ಒಂದ್ಸರಿನೇ ಟಾಯ್ಲೆಟ್ಗೆ ಹೋಗ್ಬೇಕಿತ್ತು.
ಡೈಲಿ ಹೋಗಿ ಕಳಿಸ್ತಿರ್ಲಿಲ್ಲ ಅಂದ್ರೆ ನೀರು ಕೊಡ್ತಿರ್ಲಿಲ್ವಲ್ಲ 3 ದಿನಕ್ಕೆ ಒಂದ್ಸರಿನೇ ಅವ್ರು ತಿಂದಿದ್ದು ಅಂಶ ಎಲ್ಲ ಬಾಡಿಗೆ ಇರ್ಬೇಕು ಅಂತಾನೆ ಡೈಲಿ ಟಾಯ್ಲೆಟ್ ಹೋಗಕ್ಕೂ ಬಿಡ್ತಿರ್ಲಿಲ್ಲ ಅವಾಗ ಬೈಯೋರು. ಆ ರೀತಿ ನಾವು ಬಾಣಂತನ ಮಾಡಿಸ್ಕೊಂಡಿರೋದು ನಮ್ಮ ಇದ್ರಲ್ಲೆಲ್ಲ. ನೀನು ಹಂಗೆ ಆಡ್ತಿದ್ದ? ನಮ್ದ್ರಲ್ಲೆಲ್ಲ ನಮ್ಮ ಅಮ್ಮನೂ ಹಂಗೆ ಮಾಡಿರೋದು, ನೀವು ಹುಡ್ತಾಗ್ಲೂ ಹಂಗೆ ಮಾಡಿರೋದು. ಆ ರೀತಿನೇ ಇದ್ದಿತ್ತು. ಆಮೇಲೆ ನೀರ್ ಜಾಸ್ತಿ ಅನುಷಂಗ್ ಮಾಡೋ ಅವಳಿಗೆ ಬಾಣಂತಿ ಆದಾಗ, ಅನುಷಂಗ್ ಮಾಡೋ ಅವಳು ಬಾಣಂತಿ ಆದಾಗ ಮಾಡ್ತೀನಿ ಅವಳಿಗೆ. 3 ದಿನಕ್ಕೆ ಒಂದ್ಸತಿಗೆ ಅವಳಿಗೆ ಎಷ್ಟು ದಿನಕ್ಕೆ ಕಳಿಸ್ತಿದ್ದೆ ಕೇಳೋಣ. ಹೌದಾ? ಹೋಗೋದ್ ಬಿಡ್ತಿರ್ಲಿಲ್ಲ, ನೀರೇ ಕೊಡ್ತಿರ್ಲಿಲ್ಲ, ಒಂದೇ ಲೋಟ ಕೊಡ್ತಿದ್ದಿದ್ದು ಅವಳಿಗೂ. ಈಗಿನ ಡಾಕ್ಟರ್ಗಳು ಆತರ ಮಾಡಿದಾರೆ. ಹಿಂದೆ ಹಳೆ ಕಾಲದಲ್ಲಿ ಆಯುರ್ವೇದಿಕ್ ಟೈಪಲ್ಲಿ ಮಾಡ್ತಾ ಇದ್ದಿದ್ದು ಅವಾಗೆಲ್ಲ. ಹಳೆ ಕಾಲದ ವಯಸ್ಸಾದವರು ನಮ್ಮಮ್ಮ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ನೀರ್ನೇ ಕೊಡ್ತಿರ್ಲಿಲ್ಲ ನಮ್ಗೆ. ಒಂದೇ ಲೋಟ, ಅದು ಇಷ್ಟು ದೊಡ್ಡದು ಇರ್ತಿರ್ಲಿಲ್ಲ, ಒಂದ್ ಸ್ವಲ್ಪ ಚಿಕ್ಕದೇ ದೊಡ್ಡದು, ಗೊತ್ತಾ? ನೀವುಗಳೆಲ್ಲ ಹೇಗ್ ಬಾಣಂತನ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿ, ಗೊತ್ತಾ? ಈಗಿನ ಮಕ್ಳುಗಳಿಗೆ ಹೇಗ್ ಬಾಣಂತನ ಮಾಡಿಸ್ಕೊತಾ ಇದ್ದೀರಿ ಅಂತಾನೆ ಹೇಳಿ. ಏರ್ ಪಾಸ್ ಆಗಿದೆ, ಲಿಡ್ ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಈ ರೀತಿ ಬಂದಿದೆ. ಚಿಕ್ಕದೊಂದು ಸ್ಪೂನ್ ತೊಗೊಂಡಿದ್ದೀನಿ ನೋಡಿ. 15 ಡೇಸ್ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡಿದ್ದೆ ನೋಡಿ. 15 ದಿನ ಚೆನ್ನಾಗಿ ಮಾಡಿಸ್ಕೊಂಡಿದ್ದೆ ತಾನೇ ಅಮ್ಮ? ಇಲ್ಲಿ ಹಿಂಗಂದ ತಕ್ಷಣ ಅದು ಕಿವುಚಿದ ತಕ್ಷಣ ಈ ಥರ ಆಗಬೇಕು. ಈ ರಸ ತೆಗೆದು ಇಲ್ಲ ರಸ ತೆಗಿಯಲ್ಲ, ಅದನ್ನು ಕುದಿಸಿ ಮತ್ತೆ ಸುಂಡಿಸ್ತೀನಿ. ರಸ ಯಾಕೆ ತೆಗಿಲಿ? ರಸ ತೆಗೆದ್ರೆ ಅದು ಟೇಸ್ಟಲ್ಲಿರುತ್ತೆ, ಹಾಳಾಗುತ್ತೆ. ಸುಂಡಿಸ್ತೀನಿ ಓಪನಲ್ಲಿ. ಸ್ವಲ್ಪ ಹೊತ್ತು ಹಿಂಗೆ ಬೇಯಿಸಿದ್ರೆ ಆ ನೀರೆಲ್ಲ ಸುಂಡಿ ಮತ್ತೆ ಕಾಳಿಗೆನೇ ಅಂಶ ಹಿಡಿಯುತ್ತೆ ಆ ರಸ. ಏನಕ್ಕೆ ಸುಂಡು ಇದು ಮಾಡಬೇಕು? ಬಿಸಾಕಬಾರ್ದು, ಅದನ್ನು ವೇಸ್ಟ್ ಮಾಡಬಾರ್ದು. ಹಂಗಾಗಿ ಒಳ್ಳೆ ಬಾಣಂತನ ಮಾಡಿದ್ದೀನಿ ನಾವು. ಚೆನ್ನಾಗಿ ನೀರು ಇದ್ದಿದ್ದೀನಿ ನೋಡಿ. ಬೇಡ ಅಂದ್ರೆ ಕೇಳ್ತಿಲ್ಲ, ಮಕ್ಕ ಏರ್ಸಿದ್ದೀನಿ. ಮುಖಕ್ಕೆ ಹಾಕಬೇಕು ನೀರನ್ನ ಜಾಸ್ತಿ. ಅದಕ್ಕೆ ನಂಗೆ ಪಿಂಪಲ್ಸ್ ಇರೋದು. ಮುಚ್ಚಬಾ, ನಾನು ಹಾಕ್ಸ್ಕೊಂಡಿಲ್ಲ ಅಂತ. ನೋಡಿ ಹೆಂಗೆ ಸುಣ್ತಾ ಇದ್ದೀನಿ ನೀರು. ಈ ರೀತಿ ಸುಂಡಿಸ್ಬೇಕು, ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಅದರಲ್ಲಿರೋಂಥ ಸಾರಾಂಶ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಸುಂಡಿಸ್ಬೇಕು. ಅಮ್ಮ ಈಗ ಏನು ಮಾಡ್ತೀಯ ನೀನು? ಏನು ಮಾಡಲಿ ಗೈಸ್ ನೋಡಿ, ನಮ್ಮಮ್ಮ ಎಣ್ಣೆ ಹಾಕೊಂಡ್ಬಿಟ್ಟಿದ್ದಾರೆ ಅಪರೂಪಕ್ಕೆ. ನಾನು ಹೆಚ್ಚು ಕಮ್ಮಿ ಒಂದು 6 ತಿಂಗಳು ಮೇಲೆ ಆಗಿತ್ತು ತಲೆಗೆ ಎಣ್ಣೆ ಹಚ್ಕೊಂಡು. ರಾತ್ರಿ ನನ್ನ ಮಗ ಹಚ್ಕೊಂಡ, ಅವ್ರು ಹಚ್ಕೊಂಡ ರಾತ್ರಿ. ಚೂರು ಐತೆ ನೋಡಿ, ಇಲ್ಲಿ ಇನ್ನೊಂದು ಸ್ಪೂನ್ ಅಷ್ಟೈತೆ ಅಷ್ಟೇ ನೀರು. ಈ ರೀತಿ ಸುಂಡಿಸ್ಕೊಂಬಿಡಿ, ನೀಟಾಗಿ ಸುಂಡುತ್ತೆ. ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡು ಈ ರೀತಿ ಮಾಡಿದ್ರೆ ಟೇಸ್ಟ್ ಇರುತ್ತೆ. ಕಾಳು ತಿನ್ನೋದಕ್ಕೆ ತುಂಬ ರುಚಿ ಅನಿಸುತ್ತೆ ಮಕ್ಕಳಿಗೆ. ಇವಾಗ ಅದಕ್ಕೆ ಬೆಲ್ಲ ಹಾಕ್ತೀನಿ. ಬೆಲ್ಲ ಹಂಗೆ ಒಂದು ಹಾಕ್ಬಿಡ್ತೀಯ ಫುಲ್ಲು? ಒಂದು ಫುಲ್ ಹಾಕ್ತವ್ರೆ. ಒಂದೇನು ಹಾಕಲ್ಲ, ಎಷ್ಟು ಬೇಕು ಅಷ್ಟು ಹಾಕೋದು ಅಷ್ಟೇ. ಕಿಡ್ಚಲಿಟ್ಟಿದ್ದಲ್ಲ ಗಟ್ಟಿ ಆಗ್ಬಿಟ್ಟಿದೆ. ಸ್ವಲ್ಪ ಜಜ್ಜಿ ಹಾಕಿದ್ರೆ ಸಾಕು. ಟೇಸ್ಟ್ಗೆ ಎಷ್ಟು ಬೇಕಷ್ಟು ನೋಡಿ ಬೆಲ್ಲ ಹಾಕೋಬೇಕು. ತೀರಾ ಸಿಹಿ ಇದ್ರೂ ಕೂಡ ತಿನ್ನಕ್ಕೆ ಒಂಥರ ಹಿಂಸೆ. ನೋಡು, ಬರೀ ಬರ್ತೀನಿ. ಇದ್ರ ಸ್ವಲ್ಪ ಕುಟ್ಟಿ ಹಾಕ್ತೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ? ಕಮ್ಮಿ ಹಾಕೋದು ಸರಿ. ಏನು ಅಂತ ಕಲ್ಲಿರಲ್ಲ, ಹಂಗಾಗಿ ಡೈರೆಕ್ಟ್ ಆಗಿ ಗಾಯ್ಸ್ ಎಷ್ಟು ಬ್ರಿಲಿಯಂಟ್ ನೋಡಿ. ಪ್ಲಾಸ್ಟಿಕ್ ಪ್ಲೇಟಲ್ಲಿ ಇಟ್ಕೊಂಡು ಕೊಡ್ತಾವ್ರೆ. ಅದಕ್ಕೊಂದ್ಸತಿ ಮತ್ತೆ ಇನ್ನೇನು ಮಾಡೋಣ? ಏನಾಗುತ್ತೆ? ಏನೂ ಆಗಲ್ಲ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಬೆಲ್ಲ ಹಾಕ್ಕೊಳ್ಳಿ. ತುರಿ ಇದನ್ನ ಅದನ್ನು ತುರಿ ತಿಂತಡಿ. ಬಾ, ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಬೇಕು, ಹೊಂದ್ಕೋಬೇಕು. ಅಮ್ಮ ಇರು, ಇದು ಆನೆ ಮಾಡಿಲ್ಲ ನೀನು? ಮಾಡಿದ್ದೀನಿ, ಸಿಮ್ಮಲ್ ಐತೆ, ಏನಿಟ್ಟಿಲ್ಲ. ಕರಗುತ್ತೆ ನೋಡಿ. ಕರಗುತ್ತೆ. ಉರಿ ಜಾಸ್ತಿ ಮಾಡಿದ್ರೆ ಕರಗುತ್ತೆ. ಇದಕ್ಕೇನೆ ಕೊಬ್ಬರಿನೂ ಜಜ್ಕೊ. ಬೇಡ, ಕೊಬ್ಬರಿ ಜಜ್ಜಿದ್ರೆ ಪೌಡ್ರ್ ಥರ ಆಗಲ್ಲ, ಗಟ್ಟಿ ಗಟ್ಟಿ ಆಗುತ್ತೆ. ಈಗ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡೋದು, ಕೊಬ್ಬರಿನ ಕೆಲವು ಮಕ್ಕಳುಗಳು ತಿನ್ನಲ್ಲ. ಇದು ಕೊಬ್ಬರಿ ಬೆಲ್ಲನೂ ಕೊಡಬೇಕು. ಇನ್ನೊಂದು ಹೇಳೋದು ಮಾಡ್ತೀವಿ, ಎಷ್ಟು ಕೊಬ್ಬರಿ ಬೆಲ್ಲ ತಿನ್ನಕ್ಕೆ ಕೊಡ್ತೀರೋ ಅಷ್ಟು ಒಳ್ಳೆಯದು. ಸಾಕು. ನಾವೆಲ್ಲ ಹೊಸಿ ಕೊಬ್ಬರಿ ಬೆಲ್ಲ ತಿಂತಿರ್ಲಿಲ್ಲ, ಗೊತ್ತಾ? ಸ್ವಲ್ಪ ಬೆಲ್ಲ ಕರಗಲಿ. ಋತುಮತಿಯಾಗಿದೆ ಹೆಣ್ಮಕ್ಳಿಗೆ ಫಸ್ಟು ಏನು ಕೊಡ್ತಾರೆ ಅಂದರೆ, ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಇಲ್ಲ ಸ್ನಾನ ಮಾಡಿಸಿದ್ಮೇಲೆ 2 ಟೈಮಲ್ಲಿ, ಒಂದು ಟೈಮಲ್ಲಿ ಅವ್ರಿಗೆ ಹಾಲು ಅನ್ನ ಕೊಡ್ತಾರೆ. ಅದು ತುಂಬ ಒಳ್ಳೆಯದು, ತವ್ರ ಮನೆಗೆ ಒಳ್ಳೆಯದಾಗಿ ಅನ್ನೋ ಉದ್ದೇಶಕ್ಕೆ ಹಾಲು ಅನ್ನ ಕೊಡ್ತಾರೆ.
ಇನ್ನು ಕೆಲವರು ಹಾಲು ಬಾಳೆಹಣ್ಣು ಕೊಡ್ತಾರೆ. ನಮಗೆ ನಾವು ಹಾಲು ಮತ್ತು ಬಾಳೆಹಣ್ಣು ಕೊಟ್ಟಿದ್ರು. ಹಿಂಗೆ ಈ ರೀತಿ ಗಾಯ್ಸ್, ನನಗೆ ಎಷ್ಟು ಹಿಂಸೆ ಆಯ್ತಿತ್ತು ಅಂದರೆ ಇರೋ ಬರೋ ಬೆಡ್ಶೀಟ್ ಎಲ್ಲ ಹಾಕ್ಬಿಡೋರು ಫುಲ್ಲು. ಅದು ತಲೆ ತುಂಬ ಒಂಚೂರು ಜಾಗ ಕೊಡಿ ಉಸಿರಾಡೋಕ್ಕೆ ಅಂದ್ರೂ ಕೊಡ್ತಿರ್ಲಿಲ್ಲ. ಅದಕ್ಕೂ ಹತ್ತು ಬಿಟ್ಟವ್ರೆ ನಮ್ಮಮ್ಮ, ಹಿಂಗೆ ಆಡ್ತೀಯಲ್ಲ ನೀನು ಅಂತ. ಏನ್ ಗೊತ್ತಾ, ಹೆಣ್ಮಕ್ಳಿಗೆ ಸ್ನಾನ ಮಾಡಿಸಿದ ತಕ್ಷಣ ಬಿಸಿ ಬಿಸಿ ಸ್ನಾನ ಮಾಡಿಸ್ತೀವಲ್ವಾ, ಒರ್ಸಕ್ಕೆ ಫಾಸ್ಟಾಗಿ ಒರೆಸ್ಬಿಟ್ಟು ತಲೆನ ನೀಟಾಗಿ ಒರೆಸ್ಬಿಟ್ಟು ಮೈ ಕೈಯೆಲ್ಲ ಒರೆಸ್ಬಿಟ್ಟು ಒಂದು ಬಟ್ಟೆನ ಸುತ್ತಬಿಟ್ಟು ಮಲಗಿಸ್ಬಿಡ್ತಿದ್ವಿ. ಹಂಗೆ ಬಾಣಂತನ ಮಾಡೋದು. ಅವ್ರ ಬಟ್ಟೆ ಹಾಕಿ ಮಲಗಿಸ್ತಿರ್ಲಿಲ್ಲ. ಫುಲ್ಲು ಒಂದು ಬಟ್ಟೆ ತೆಗೆದು ಫುಲ್ಲು ಸುತ್ತಬಿಟ್ಟು ಇರೋ ಬರೋ ಬೆಡ್ಶೀಟು, ಉಲ್ಲನ್ ಬೆಡ್ಶೀಟ್ಗಳು, ಕಾಟನ್ ಬೆಡ್ಶೀಟ್ಗಳು ಯಾವ್ಯಾವ್ದು ಇರುತ್ತೆ ಎಲ್ಲನೂ ಫುಲ್ಲು ಕಂಪ್ಲೀಟಾಗಿ ಒದಿಸ್ತಿದ್ವಿ. ಒಂದು 5 ರಿಂದ 6 ಅಂತೂ ಕಂಪ್ಲೀಟಾಗಿ ಒದಿಸ್ತಾ ಇದ್ವಿ. ಆ ಒದಿಸಿದಾಗ ಮಕ್ಳಿಗೆ ಸಕ್ಕತ್ತೆ ಬೆವರ್ತಾರಲ್ವಾ, ಅವಾಗಲೇ ಅದು ಬಾಣಂತನ ಚೆನ್ನಾಗಿ ಹಿಡಿಯುತ್ತೆ ಲೆಕ್ಕ. ಹಂಗೆ ಮಾಡ್ತಾ ಇದ್ವಿ. ಅದು ತಪ್ಪ? ಎಷ್ಟು ಸ್ವೆಟ್ ಆಗ್ತಿದೆ. ಸ್ವೆಟ್ ಆದಷ್ಟು ಒಳ್ಳೇದು, ಬೆವರು ಹಿಡಿಬೇಕು. ಆಮೇಲೆ ಸಾಂಬ್ರಾಣಿ ಹೋಗಿ ಕೊಡ್ತಾ ಇದ್ದಿತ್ತು. ಅದೆಲ್ಲ ಆದ್ಮೇಲೆ ಸಾಂಬ್ರಾಣಿ ಹೋಗಿ. ಈಗೆಲ್ಲ ಸಾಂಬ್ರಾಣಿ ಹೋಗಿ ಯಾರು ಕೊಡಲ್ಲ. ಈಗ ನಾನು ಕೊಡ್ತೀನಪ್ಪ ಮುಂದೆ. ಅದೇನೋ ಸೀಗಡಿ ಪುಡಿ ಆಗ್ತಿತ್ತು ನಮ್ಮಮ್ಮ. ಸೀಗಡಿ ಪುಡಿನ ಸೀಗಡಿ ಪುಡಿ ಅಂತ, ಅದು ಸೀಗೆ ಪುಡಿ ಸುಚ್ಚಲ್ ಪುಡಿ ಹಾಕಿ ಸ್ನಾನ ಮಾಡಿಸ್ತಾ ಇದ್ದಿದ್ದು. ಶಾಂಪೂ ಸೋಪ್ ಅಂತೂ ಉಪಯೋಗಿಸ್ತಾನೆ ಇರ್ಲಿಲ್ಲ. ಅರಿಶಿನ ಸೀಗೆ ಪುಡಿ ಸುಚ್ಚಲ್ ಪುಡಿನೇ ಮೈಕೈನೂ ಉಜ್ತಾ ಇದ್ದಿತ್ತು, ತಲೆನೂ ಉಜ್ತಾ ಇದ್ದಿದ್ದು. ಅದ್ರಲ್ಲೇ ಮೈಕೈಗೂ ಅದನ್ನ ಉಜ್ತಾ ಇದ್ದಿತ್ತು. ಲಾಸ್ಟಲ್ಲಿ ಎಲ್ಲ ಆದ್ಮೇಲೆ ಅರಿಶಿನ ಪುಡಿ ಹಾಕ್ಬಿಟ್ಟು ಮತ್ತಿನ್ನೊಂದ್ಸರಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕ್ತಾ ಇದ್ವಿ ಅವಾಗ ಅಷ್ಟೇ. ಹಂಗೆ ಅಯ್ಯೋ ನಿಂಗೆ ಸೀಗಡಿ ಪುಡಿ ಹಾಕ್ತಿದ್ದ ಅಷ್ಟೇ ಮೊನ್ನೆ. ಇವಾಗ ಲಾಸ್ಟಲ್ಲಿ ಕೊಬ್ಬರಿ ಹಾಕ್ತಾ ಇದ್ದೀನಿ. ಬೆಲ್ಲ ನೋಡಿ ಕಂಪ್ಲೀಟಾಗಿ ಕರಗಿದೆ, ಈ ರೀತಿ ಆಗಬೇಕು. ಲಾಸ್ಟಲ್ಲಿ ಕೊಬ್ಬರಿ ಹಾಕಿ, ಒಣ ಕೊಬ್ಬರಿನೇ ಹಾಕಬೇಕು. ಹಸಿಕಾಯಿನ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬೇಡಿ. ಬಾಣಂತಿಯರಿಗೆ ಹಸಿಕಾಯಿ ಸಲ್ಲಿ ಅಂತಾರೆ. ಸಲ್ಲಿ ಅಂದರೆ ಅದು ಏನೋ ದೊಡ್ಡವ್ರು ಹೇಳ್ತಾರೆ ಅಂತ, ಸಲ್ಲಿ ಪದಾರ್ಥ ಅದು ಜಾಸ್ತಿ. ಒಣ ಕೊಬ್ಬರಿ ಒಳ್ಳೇದು. ಒಣ ಕೊಬ್ಬರಿ ಹಾಕಬೇಕು. ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ. ಉದ್ದಿನಕಾಳು ರೆಡಿ ಆಯಿತು. ಬಾಣಂತಿಯರಿಗೆ ಪೌಷ್ಟಿಕಾಂಶವಾದ ಉದ್ದಿನಕಾಳು ರೆಡಿ. ಇಷ್ಟು ಕೊಡ್ತಿದ್ರು ಕರೆಕ್ಟಾಗಿ ನನಗೆ. ಇಷ್ಟೊಂದು ತಿಂತಾರ ನೀವೇ? ಸುಮ್ಮನೆ ಕುತ್ಕೋ. ಇದ್ರಲ್ಲಿ ಬರೀ 3 ಇಡಿ ಹಾಕಿರೋದು, ಜಾಸ್ತಿ ಏನೂ ಹಾಕಿಲ್ಲ. ಬರೀ 3 ಇಡಿ ಹಾಕಿರೋದು. ಇಷ್ಟು ತಿಂದೇನೆ ಏನು, ಇದನ್ನು ತಿಂದಮೇಲೆ ಮತ್ತೆ ತಿಂಡಿ ಕೊಡ್ತಾ ಇದ್ದು. ಬೆಳಗ್ಗೆನೇ ಇದನ್ನು ಕೊಡೋದು. ಇವೆಲ್ಲ ಮಾಡಿಸ್ಕೊಂಡ್ರೆ ಎಷ್ಟು ಕಳೆ ಬರುತ್ತೆ ಗೊತ್ತಾ? ಹೆಣ್ಮಕ್ಳುಗಳು ಹೆಂಗೆ ಚೇಂಜ್ ಆಗ್ಬಿಡ್ತಾರೆ ಗೊತ್ತಾ? ಕೊಬ್ಬರಿ ಘಮ, ಬೆಲ್ಲದ ಘಮ, ಉದ್ದಿನ ಕಾಳಿನ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಬಾಣಂತಿಯರ ಉದ್ದಿನ ಕಾಳು ರೆಡಿಯಾಗಿದೆ. ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಒಳ್ಳೆಯದು. ನೀವುಗಳು ಕೂಡ ಸೇವಿಸ್ಬೋದು. ಇವಾಗ ಬಿಸಿ ಬಿಸಿ ಆಗಿರೋಂಥ ಇದಕ್ಕೆ ತುಪ್ಪ ಹಾಕೋಬೇಕು. ಉದ್ದಿನ ಕಾಳು ರೆಡಿಯಾಗಿದೆ. ತುಪ್ಪ ನಾನು ತುಪ್ಪ ತಿನ್ನಲ್ಲ, ಮಕ್ಕಳಿಗೆ ತುಪ್ಪ ಹಾಕ್ಕೊಡಿ. ಅಮ್ಮ ಫ್ಲ್ಯಾಶ್ ಬ್ಯಾಕ್ ಹೋಗೋದ್ರು ಅವ್ರ ಪ್ರೈಮ್ಗೆ. ನನ್ನ ಟೈಮ್ಗೆ ಹೋದೆ, ಅದೇ ಫ್ಲೇವರು. ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಒಳ್ಳೆಯದು. ಓಕೆ ಫ್ರೆಂಡ್ಸ್, ನಿಮಗೆ ನಾನು ಮಾಡಿರೋ ಈ ವ್ಲಾಗ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗಾಯ್ಸ್. ನಮ್ಮಮ್ಮ ಅವಾಗ ಹಿಂಗೆ ಮಾಡ್ತಿದ್ರು, ಈಗಲೂ ಹಂಗೆ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮಮ್ಮಿ. ನಿಮ್ಗೆ ಒಳ್ಳೇದಲ್ವಾ ನೋಡಿ, ಅದೇ ಥರ ಟೇಸ್ಟ್ ಮಾಡಿರೋದು. ಇವತ್ತು ಕೇಳಿದೆ ಅಂತಾನೆ ಮಾಡಿರೋದು.